ಈಗ ಮತ್ತೊಂದು ಉದ್ಗ್ರಂಥ ಅಂದರೆ ತುಂಬ ಎಲ್ಲರೂ ಪ್ರತಿಯೊಬ್ಬರು ಇಷ್ಟಪಡುವಂಥದ್ದು ರುಕ್ಮಿಣೀಶ ವಿಜಯ. ಇದ್ರ ಬಗ್ಗೆ ತಾವು ತಿಳಿಸೋದಾದ್ರೆ ತುಂಬ ವಿಷಯಗಳಿದೆ. ನಾನು ಅದು ತುಂಬಾ ಎಂಜಾಯ್ ಮಾಡ್ತೀವಿ, ಆ ಪ್ರವಚನಗಳು ಎಷ್ಟು ಚೆನ್ನಾಗಿರುತ್ತೆ. ಏನಾಗಿದೆ ಅಂದರೆ ನನಗೆ ಕೂಷ್ಮಾಂಡ ಹಲವೂ ಇಷ್ಟ, ನನಗೆ ಸೋಂಪಾಪುಡಿಯೂ ಇಷ್ಟ. ನೀವು ಒಂದೇ ದಿನ ಎಲ್ಲ ಸ್ವೀಟನ್ನು ಎಲೆಗೆ ಹಾಕ್ಬಿಟ್ಟು ಇದನ್ನು ಎಂಜಾಯ್ ಮಾಡಿ ಅಂತ ಹೇಳಿದಾಗಿದೆ. ವಾಸ್ತವಿಕವಾಗಿ ರುಕ್ಮಿಣೀಶ ವಿಜಯವು ಒಂದು ಅದ್ಭುತವಾದ ಗ್ರಂಥ. ಎಲ್ಲವೂ ವಾದಿರಾಜರು ಹೇಳ್ತಾರೆ, ಇದು ನಾನು ಹೇಳುವ ಗ್ರಂಥಗಳಲ್ಲ, ಹಯಗ್ರೀವ ದೇವರೇ ನುಡಿಯುವ ಗ್ರಂಥಗಳು. ಇದನ್ನು ಕೇಳ್ತಾ ಇದ್ದರೆ ದೇವತೆಗಳು ನನ್ನ ಗ್ರಂಥ ಓದ್ತಾರೆ ಅಂತಾರೆ ವಾದಿರಾಜರು. ಪ್ರೇಮ್ಣಾ ಚಿಂತಯತ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಕ್ಮಿಣೀಶ ವಿಜಯೇ ಸದ್ವಾದಿ ರಾಜೋದಿತೆ ಸಂಜಾತ ಸುರಮಂಡಲೀಶು ಮಹಿತಃ. ಸುರಮಂಡಲೀಶು ಮಹಿತ ಅಂದರೆ ದೇವತೆಗಳು ಈ ಗ್ರಂಥವನ್ನು ಇವತ್ತು ಪೂಜೆ ಮಾಡ್ತಾರೆ. ಇದು ಭೂಲೋಕದ ಪ್ರಸಿದ್ಧ ಗ್ರಂಥ ಅಲ್ಲ, ದೇವಲೋಕದ ಅಧ್ಯಯನದ ಸಬ್ಜೆಕ್ಟ್ ಇದು ಅಂತಾರೆ ರುಕ್ಮಿಣೀಶ ವಿಜಯ ಗ್ರಂಥವನ್ನು. ಅಂದರೆ ಅವರು ಪೂನಾ ಕ್ಷೇತ್ರದ ಕಡೆ ಸಂಚಾರ ಮಾಡಿಕೊಂಡು ಹೋಗಬೇಕಾದ್ರೆ ಶಿಶುಪಾಲ ವಧ ಅನ್ನುವ ಕಾವ್ಯಗ್ರಂಥಕ್ಕೆ ಮನ್ನಣೆ ನೀಡಿ ಅದಕ್ಕೆ ಮಹತ್ವ ಕೊಟ್ಟು ಅಂಬಾರಿಯಲ್ಲಿ ಮೆರವಣಿಗೆ ಮಾಡಬೇಕು ಅಂತ ಹೊರಟಿದ್ರು. ವಾದಿರಾಜರು ಹೇಳ್ತಾರೆ, ಶಿಶುಪಾಲ ವಧ ಅಂತ ಆರಂಭದಲ್ಲೇ ಏನೋ ಒಂದು ಅಪಶಬ್ದ, ಸಂಹಾರ ಅನ್ನುವ ಅರ್ಥ ಬರ್ತಾ ಇದೆ. ರುಕ್ಮಿಣೀಶ ವಿಜಯ ಅದು ಒಳ್ಳೆಯ ಮಂಗಳ ಶಬ್ದ ಅಂತ ಅಲ್ಲಿಂದಲೇ ಅವರು ಗ್ರಂಥ ಆರಂಭ ಮಾಡಿ ದಿನಾ ತೀರ್ಥಪ್ರಾಶನ ಆದ ಮೇಲೆ ಗಂಧಾಕ್ಷತೆ ಹೆಚ್ಚಿಕೊಳ್ಳಬೇಕಾದ್ರೆ ಒಂದೊಂದು ಸರ್ಗಗಳನ್ನು ರಚನೆ ಮಾಡಿ 19 ದಿನದಲ್ಲಿ ರಚನೆ ಮಾಡಿದ ಕಾವ್ಯಗ್ರಂಥ. ಎಂಥ ಅದ್ಭುತವಾದ ಕಾವ್ಯಗ್ರಂಥ ಅಂದರೆ ವಾದಿರಾಜರೇ ಅವರು ಮಾತನಾಡಬೇಕಾದ್ರೆ ಬಹುತೇಕ ಈ ಪ್ರವಚನ ಪುರಾಣಗಳಲ್ಲಿ ನಗುವ ವ್ಯವಸ್ಥೆ, ಒಂದು ಹಾಸ್ಯದಿಂದ ಅಧ್ಯಾತ್ಮ ಕೇಳುವ ವ್ಯವಸ್ಥೆಯ ಒಂದು ಪರಿವರ್ತನೆ ಬಂದಿದೆ ರುಕ್ಮಿಣೀಶ ವಿಜಯದಿಂದ. ರುಕ್ಮಿಣೀಶ ವಿಜಯ ಗ್ರಂಥದಲ್ಲಿ ಇಲ್ಲಿ ತನಕ ಯಾರೂ ನಿದ್ರೆ ಮಾಡಲಿಲ್ಲ. ರೋಮಾಂಚನ ಆಗಿ ಧಾರಾವಾಹಿಯಲ್ಲಿ ನಿದ್ರೆ ಮಾಡ್ಬೋದು, ನೀವು ರುಕ್ಮಿಣೀಶ ವಿಜಯ ಗ್ರಂಥದಲ್ಲಿ ನಿದ್ರೆ ಮಾಡಲಿಕ್ಕಾಗಲ್ಲ. ಅಂಥ ಅದ್ಭುತವಾದ ವಿಶ್ವತೋಮುಖ ವ್ಯಾಪ್ತಿಯ ಗ್ರಂಥ. ಅದನ್ನು ಪಾಲನೆ ಮಾಡಿದವರಿಗೂ ಕಲ್ಯಾಣ ಆಗುತ್ತೆ. ಇದು ಕೂಡ ಲಕ್ಷ್ಮೀ ಶೋಭಾನದಂತೆ ಕಲ್ಯಾಣ ಗ್ರಂಥ, ಅದು ಬದುಕು ಮಂಗಳವಾಗುವ ಗ್ರಂಥ.